ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ವಿಶೇಷ ಭಗವದ್ಗೀತೆಯ ಶ್ಲೋಕಗಳನ್ನು ತಿಳ್ಕೊಳ್ಳೋಣ ಮತ್ತು ಅದರ ಬಗ್ಗೆ ಚರ್ಚಿಸೋಣ. ದಿನನಿತ್ಯವಾಗಿ ಶ್ಲೋಕಗಳು ಬರ್ತಾ ಇರ್ತವೆ ಮತ್ತು ದಿನನಿತ್ಯವಾಗಿ ನಿಮ್ಮ ಜ್ಞಾನದ ಮತ್ತು ನಿಮ್ಮ ಅನಿಸಿಕೆಗಳನ್ನು ತಿಳ್ಕೊಳ್ಳೋಣ ಸಮಯ ಬಂದಿದೆ. ಇವತ್ತಿನ ದಿನ ಭಗವದ್ಗೀತೆಯನ್ನು ತಿಳಿಯುವಷ್ಟು ನಾವು ಜಾಣರಾಗಬೇಕು ಮತ್ತು ಭಗವದ್ಗೀತೆಯಲ್ಲಿ ಬರುವ ನಮ್ಮ ಜೀವನ ಸಂಬಂಧಪಟ್ಟಂತಹ ಶ್ಲೋಕಗಳನ್ನು ತಿಳ್ಕೋಬೇಕು. ಹಾಗಾಗಿ ಇವತ್ತಿನ ಶ್ಲೋಕಗಳನ್ನು ತಿಳ್ಕೊಳ್ಳೋಣ ಮತ್ತು ಅದರ ಬಗ್ಗೆ ಚರ್ಚಿಸೋಣ. ದಿನನಿತ್ಯವಾಗಿ ಶ್ಲೋಕಗಳನ್ನು ಬರ್ತಾ ಇರ್ತವೆ ಮತ್ತು ದಿನನಿತ್ಯವಾಗಿ ನೀವು ಶ್ಲೋಕಗಳನ್ನು ಜಪ ಮಾಡಿ. ಇವತ್ತಿನ ವಿಷಯದಲ್ಲಿ ಬರುವ ಭಗವದ್ಗೀತೆಯನ್ನು ನಮ್ಮ ಲಾಭ ನಷ್ಟಗಳು ಮತ್ತು ನಮ್ಮ ಏನೇ ಒಂದು ಪುಣ್ಯದ ಕೆಲಸ ಮಾಡಿ ಮತ್ತು ನಮ್ಮ ಜೀವನದ ಏನಾದರೂ ಒಂದು ಸಲಹೆ ಹುಡುಕೋಬೇಕಂದ್ರೆ ಇವತ್ತಿನ 40ನೇ ಮತ್ತು 41ನೇ ಶ್ಲೋಕದಲ್ಲಿ ನಾನು ನಿಮಗೆ ಸಂಪೂರ್ಣ ಜ್ಞಾನವನ್ನು ತಿಳಿಸ್ತೀನಿ. ಮತ್ತು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಎಂಡ್ ವಿಡಿಯೋ ನೋಡಿ ಎಲ್ಲಾದರೂ ಸ್ಕಿಪ್ ಮಾಡಿ ನೋಡಿದರೆ ಮತ್ತು ನಿಮ್ಮ ಒಂದು ಅಮೂಲ್ಯವಾದ ಜ್ಞಾನವನ್ನು ಕಳ್ಕೋಬೇಕಾಗುತ್ತೆ. ಹಾಗಾಗಿ ಸಂಪೂರ್ಣವಾಗಿ ವಿಡಿಯೋ ನೋಡಿ ಮತ್ತು ಏನಾದರೂ ತಪ್ಪಾದರೆ ಕ್ಷಮಿಸಬೇಕು. ಮತ್ತು ಭಗವದ್ಗೀತೆಯ ಆರಂಭ ಮಾಡೋದಕ್ಕಿಂತ ಮೊದಲು ಒಂದು ಕೃಷ್ಣನ ಜಪ ಮಾಡಿ ಮತ್ತು ಅದರ ಶ್ಲೋಕ ಹೇಳಿ ಮತ್ತು ಅದು ಏನೇನು ಯೂಸ್ ಆಗುತ್ತೆ ಅಂತ ಹೇಳ್ಕೊಂಡು ಮುಂದಿನ 40 ಮತ್ತು 41ನೇ ಶ್ಲೋಕಕ್ಕೆ ಹೋಗೋಣ. ಬನ್ನಿ, ಕೃಷ್ಣನ ಒಂದು ಶ್ಲೋಕ. ಓಂ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ ಶ್ಲೋಕವನ್ನು ನಿರಂತರವಾಗಿ ದಿನನಿತ್ಯ ನಿಮಗೋಸ್ಕರ ಒಂದು 10 ನಿಮಿಷ ತೆಗೆದುಕೊಂಡು 11 ಬಾರಿ ಜಪ ಮಾಡಿ. ಯಾಕೆಂದರೆ ನಿಮ್ಮ ದಿನನಿತ್ಯ ಈ ಒಂದು ಶ್ಲೋಕದಿಂದ ನಿಮ್ಮ ಜೀವನದ ಒಂದು ಭಾಗ ಆಗುತ್ತೆ ಮತ್ತು ನಿಮಗೆ ಏನಾದರೂ ಅಡೆತಡೆಗಳು ಬಂದಾಗ ಈ ಶ್ಲೋಕ ನಿಮಗೆ ಅಲ್ಲಿ ಯೂಸ್ ಆಗುತ್ತೆ. ಹಾಗಾಗಿ ಇದರ ಸಂಪೂರ್ಣ ಒಂದು 11 ಬಾರಿ ಜಪ ಮಾಡಿ ಸಾಕು. ನಿಮ್ಮ ಕಾರ್ಯಸಿದ್ಧಿಗೆ ನೀವು ಹೋಗಿ ಮತ್ತು ದಿನನಿತ್ಯವಾಗಿ ಹೋದರೆ ನಿಮ್ಮ ಒಂದು ಮುಖದ ಮೇಲೆ ಒಂದು ಆಶ್ಚರ್ಯವಾದ ಒಂದು ಒಳ್ಳೆಯ ಗುಣಗಳು ಕಾಣಿಸ್ತವೆ. ಹಾಗಾಗಿ ಇದು 11 ಬಾರಿ ಜಪ ಮಾಡಿ ಹೋಗಿ. 40ನೇ ಶ್ಲೋಕ ಏನಿದೆ ಅಂತ ನಿಮಗೆ ತಿಳಿಸ್ತೀನಿ, ನೋಡೋಣ ಬನ್ನಿ. 40ನೇ ಶ್ಲೋಕ ಏನಪ್ಪ ಅಂದರೆ, ನಾವು ಸಾಕಷ್ಟು ಶ್ಲೋಕಗಳು ಹೇಳ್ಕೊಂಡು ಬಂದಿದ್ದೀವಿ ಕೂಡ. ಈಗಿನ ಶ್ಲೋಕ ಬೇರೆ ಇದೆ ಮತ್ತು ಈಗಿನ ಶ್ಲೋಕ ಒಂದು ನಮ್ಮ ಜೀವನವನ್ನು ಬದಲಾಯಿಸುವ ಶ್ಲೋಕ ಇದು. ಒಂದ್ಸಲ ಬನ್ನಿ. ನೇಹಾ ವಿಗ್ರಂ ಮನೋಸ್ಥಿತ್ಯ ಪ್ರಸ್ತ್ಯಾವಹಿವಂ ವಿದ್ಯಾತ್ಮತೆ ಸ್ವಲ್ಪಂ ಮಪ್ಪಸ್ಯ ಧರ್ಮಸ್ಯ ತತ್ರಯತೆ ಮಹಾತೋ ಭಯತಂ. ಇದರ ಅರ್ಥ ಏನಂದರೆ, ಈ ಪರಿಶ್ರಮದಲ್ಲಿ ನಷ್ಟವಾಗಲಿ ಕುಗ್ಗೋದಾಗಲಿ ಇಲ್ಲ. ಈ ಮಾರ್ಗದಲ್ಲಿ ಸಾಧಿಸುವ ಸ್ವಲ್ಪ ಪ್ರಗತಿಯು ಮನುಷ್ಯನನ್ನು ಮಹಾ ಭಯದಿಂದ ಕಾಪಾಡುತ್ತದೆ. ಅಂದರೆ ನಾವು ನಷ್ಟವಾಗಲಿ ಕಷ್ಟವಾಗಲಿ ನಾವು ಏನನ್ನಾದರೂ ಕಳ್ಕೊಂಡಾಗ ಕುಗ್ಬಾರ್ದು ಮತ್ತು ಹಿಗ್ಬಾರ್ದು. ಯಾಕಂದರೆ ಆ ಕಷ್ಟಗಳು ಅಲ್ಲಿನ ಒಂದು 5 ನಿಮಿಷ ಮತ್ತು ಒಂದು ವಾರದ ಮಟ್ಟಿಗೆ, ಒಂದು ತಿಂಗಳದ ಮಟ್ಟಿಗೆ ಅಷ್ಟೇ ಇರುತ್ತೆ. ಅದು ಆದಮೇಲೆ ನಮ್ಮ ಜೀವನದ ಅದರ ಒಂದು ಮೈಂಡ್ ಸೆಟ್ಲಿಂದ ತೆಗೆದುಬಿಡ್ತೀವಿ ನಾವು. ಇವತ್ತು ಒಂದು ವಾರ ಒಂದು ತಿಂಗಳಾಯ್ತಲ್ಲ, ಅದೆಲ್ಲ ಕ್ಲಿಯರ್ ಆಗಿದೆ ಬಿಡು ಅಂತ. ಆದರೆ ನಮ್ದೇನು ಗೊತ್ತಾ, ಕುಗ್ಬಾರ್ದು. ನಾವು ಮಾರ್ಗದಲ್ಲಿ ಹೋಗೋದಕ್ಕಿಂತ ಕುಗ್ಬಾರ್ದು. ಅಂದರೆ ನಾವು ಏನೇ ಆಗಲಿ ಮಾಡ್ತೀವಿ, ನಷ್ಟ ಆಯ್ತಾ ಮಾಡ್ತೀವಿ, ಏನೇ ಒಂದು ಕಷ್ಟ ಆಗಲಿ ಮಾಡ್ತೀವಿ, ನೋಡ್ತೀವಿ ಅಂತ ನಾವು ಕುಗ್ಗದೆ ಭಯದಿಂದ ಕುಗ್ಗಬಾರ್ದು ಮತ್ತು ಯಾರಲ್ಲಾದರೂ ನಮ್ಮ ಕಷ್ಟಗಳನ್ನು ಹೇಳ್ಕೋಬಾರ್ದು. ಮತ್ತು ಇದರ ಸಂಪೂರ್ಣ ಅರ್ಥ ಅಂದರೆ, ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡೋದು ಅಥವಾ ಇಂದ್ರಿಯ ತೃಪ್ತಿಯ ನಿರೀಕ್ಷೆ ಇಲ್ಲದೆ ಕೃಷ್ಣನ ಉಪಯೋಗಕ್ಕಾಗಿ ಕೆಲಸ ಮಾಡೋದು ಕರ್ಮದ ಅತ್ಯಂತ
ಆಧ್ಯಾತ್ಮಿಕ ಲಕ್ಷಣ. ಇಂತಹ ಕರ್ಮದ ಅಲ್ಪ ಪ್ರಾರಂಭಕ್ಕೂ ಅಡ್ಡ ಉಂಟಾಗುವುದಿಲ್ಲ. ಆ ಅಲ್ಪ ಪ್ರಾರಂಭವು ಯಾವ ಘಟ್ಟದಲ್ಲೂ ನಷ್ಟ ಆಗುವುದಿಲ್ಲ. ಐಹಿಕ ಮಟ್ಟದಲ್ಲಿ ಪ್ರಾರಂಭ ಮಾಡಿದ ಯಾವುದೇ ಕೆಲಸವನ್ನು ಸಂಪೂರ್ಣ ಮಾಡಬೇಕು. ಇಲ್ಲವಾದರೆ ಇಡೀ ಪ್ರಾರಂಭ ಮಾಡಿದ ಯಾವುದೇ ಕೆಲಸವನ್ನು ಸಂಪೂರ್ಣ ಮಾಡಬೇಕು. ಇಲ್ಲವಾದರೆ ಇಡೀ ಪ್ರಯತ್ನವೇ ವಿಫಲವಾಗುತ್ತದೆ. ಅಂದರೆ ಈಗ ನಾವು ಒಂದು ಕೆಲಸ ಮಾಡ್ತೀವಿ, ಏನೇ ಆಗಲಿ ನಮ್ಮ ದಿನಚರಿನೇ ಇಟ್ಕೊಳ್ಳಿ, ಏನೇ ಒಂದು ಕೆಲಸ ಆಗಲಿ, ಒಂದು ಕೆಲಸ ಅಂತ ಮಾಡ್ತಿರುವಾಗ ಅದನ್ನು ಸಂಪೂರ್ಣವಾಗಿ ಮಾಡಬೇಕು. ಆರಂಭ ಮಾಡೋದಕ್ಕಿಂತ ಯೋಚನೆ ಮಾಡಬೇಕು, ಇದು ಕೆಲಸ ಈ ಕ್ಷಣ ಆಗುತ್ತಾ, ಇದು ಸಂಪೂರ್ಣ ನಾವು ಗೊಳಿಸ್ತೀನ ಅಂತ ಮೈಂಡನ್ನು ಸೆಟ್ ಮಾಡಿಕೊಂಡು ಕೆಲಸ ಮಾಡಬೇಕು. ಈಗ ನಾವೇನು ಮಾಡಿಬಿಡ್ತೀವಿ, ಒಂದು ಕೆಲಸ ಬಂತ, ಆ ಕೆಲಸವನ್ನು ಮುಂದಕ್ಕೆ ಹಾಕ್ಬಿಡ್ತೀವಿ. ಈ ಕೆಲಸ ಆಮೇಲೆ ಮಾಡಿದ್ರೆ ಆಯ್ತು, ಆಮೇಲೆ ನೀವೇನು ಮೊದಲಿಂದ ಮಾಡ್ಕೊಂಬರ್ತಿರಲ್ಲ ಆ ಕೆಲಸ, ಇಲ್ಲಿಗೆ ಮಾತ್ರ ವಿಫಲವಾಗುತ್ತೆ. ಯಾಕಪ್ಪ ಅಂದರೆ ನೀವು ಮಾಡಿದ್ದೆಲ್ಲ ನಷ್ಟ ಆಗ್ಬಿಡುತ್ತೆ. ಇಲ್ಲಿ ಪ್ರಾರಂಭ ಮಾಡೋದಕ್ಕಿಂತ ಆಲೋಚನೆ ಮಾಡಬೇಕು, ಮಾಡಿದ ಮೇಲೆ ಪೂರ್ಣಗೊಳಿಸಬೇಕು ಅಂತ ಶ್ರೀ ಕೃಷ್ಣ ಪರಮಾತ್ಮ ನಮಗೆ 40ನೇ ಶ್ಲೋಕದಲ್ಲಿ ನಮ್ಮ ಕೆಲಸ ಆಗಲಿ ನಮ್ಮ ಕರ್ಮ ಆಗಲಿ ಯಾವ ಥರ ಮಾಡಬೇಕು ಅನ್ನೋ ಒಂದು ಸಣ್ಣ ಉಪದೇಶವಾಗಿ ಹೇಳಿದ್ದಾರೆ. ಮತ್ತು 41ನೇ ಶ್ಲೋಕ ಏನಂದರೆ, ವ್ಯವಸಾಯಾತ್ಮಿಕ ಬುದ್ಧೇತ್ತಕ್ಕೆ ಕಾರುಣ್ಣಂದನ ಬಹುಶಾಖ ಯಹನಸ್ಸಚ್ಚಿ ಬುದ್ಧಿಯೋಗಿಸ್ವ ವಾಸ್ಯನ್ನಂ. ಇದರ ಅರ್ಥ ಏನಂದರೆ, ಈ ಮಾರ್ಗದಲ್ಲಿ ಇರುವವರು ದೃಢ ಸಂಕಲ್ಪ ಹೊಂದಿರುತ್ತಾರೆ ಮತ್ತು ಅವರಿಗೆ ಒಂದೇ ಗುರಿ, ಪ್ರೀತಿಯ ಕರುನಂದನೆಯೇ ನಿಶ್ಚಯ ಸ್ವಭಾವವಿಲ್ಲದವರ ಬುದ್ಧಿಗೆ ಅನೇಕ ಶಾಖೆಗಳಾಗಿರ್ತದೆ. ಅಂದರೆ ಒಂದು ದೃಢ ನಿರ್ಧಾರ ತಗೋಬೇಕು. ಏನೇ ಆಗಲಿ, ಪ್ರೀತಿ ಆಗಲಿ, ಗುರಿ ಆಗಲಿ, ಎಲ್ಲವನ್ನು ನಾವು ಅದನ್ನ ಸರಿಪಡಿಸ್ಕೊಂಡು ಹೋಗ್ಬೇಕು. ಈಗ ನಾವು ಏನಾದರೂ ಒಂದು ಗೋಲ್ ಮಾಡ್ಕೊಂಡಿವಿ ಅಂದರೆ ಅದನ್ನು ಸಂಪೂರ್ಣವಾಗಿ ಗೊಳಿಸ್ಬೇಕು. ಇಲ್ಲ ಅಂದರೆ ನಾವು ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ, ಮತ್ತು ನಷ್ಟನೂ ಆಗುತ್ತೆ. ನಾವೆಲ್ಲ ಇಷ್ಟು ದಿವಸ ಕಷ್ಟಪಟ್ಟಿದ್ದು ಮತ್ತು ಏನೇ ಒಂದು ನಮ್ಮ ಜೀವನವನ್ನು ರೂಪಿಸ್ಕೊಳ್ಳೋಕೆ ಏನೋ ಒಂದು ಮಾಡ್ತಿರ್ತೀವಿ, ಅದನ್ನು ವೇಸ್ಟ್ ಆಗ್ಬಿಡುತ್ತೆ. ಮತ್ತು ಗುರಿ ಒಂದೇ ಕಡೆ ಇರಬೇಕು. ಒಂದು ದೃಢ ನಿರ್ಧಾರ ತೊಗೊಂಡಿದ ತಕ್ಷಣವೇ ಅದು ಗುರಿ ತನಕ ಅಷ್ಟೇ ಹೋಗಬೇಕು ಹೊರತು ಅಲ್ಲಿನ ಒಂದು ಸಣ್ಣ ಪುಟ್ಟ ಬೇರೆ ಕಡೆ ಇದು ಆಗಲ್ಲ, ನಮ್ಮ ಕೈಲಿ ಆಗಲ್ಲ, ನಮ್ಮ ಜೀವನವನ್ನು ನಾವು ರೂಪಿಸ್ಕೊಳಕ್ಕಾಗಲ್ಲ ಅಂತ ನಾವು ಕುಂತ್ರೆ ನಾವು ಹಾಗೆ ಇರ್ತೀವಿ. ನಾವು ಏನೇ ಒಂದು ಮಾಡ್ತೀವಿ, ನೋಡ್ತೀವಿ, ಆಗುತ್ತೆ, ನಿಮ್ಮ ಆತ್ಮ ಹೇಳುತ್ತೆ ಆಗುತ್ತೆ ಮಾಡ್ತೀವಿ. ಪ್ರಯತ್ನ ಇರಬೇಕು, ಫಸ್ಟು ಪ್ರಯತ್ನ ಇರಬೇಕು. ಪ್ರಯತ್ನ ಇದ್ದರೆ ನಿಮ್ಮ ಎಂಥದಾದರೂ ಗುರಿ ನಿಮಗೆ ಅದನ್ನು ಅಲ್ಲಿವರೆಗೂ ತೊಗೊಂಡು ಹೋಗುತ್ತೆ. ಪ್ರಯತ್ನ ಸರ್ವ ಸಿದ್ಧಿ ಸಾಧನ. ಅಂದರೆ ಪ್ರಯತ್ನ ಪಡ್ತಾನೇ ಇರಬೇಕು. ಹಾಗಾಗಿ ಮತ್ತು ಇದರ ಸಂಪೂರ್ಣ ಅರ್ಥ ಏನಂದರೆ, ಕೃಷ್ಣ ಪ್ರಜ್ಞೆಯಿಂದ ಬದುಕಿನ ಅತ್ಯುತ್ತಮ ಪರಿಪೂರ್ಣತೆಯನ್ನು ಪಡೆಯಬಹುದನ್ನು ದುಡಿ ವಿಶ್ವಾಸಕ್ಕೆ ವ್ಯವಸ್ಥಾತ್ಮಿಕ ಬುದ್ಧಿ ಎಂದು ಹೆಸರು ಚೈತನ್ಯ ಅಚತ್ಯಮೃತ್ಯದಲ್ಲಿ ಹೇಳಿದನು. ಅಂದರೆ ನಾವು ಏನಂತೀವಿ, ನಮ್ಮ ಕೆಲಸವನ್ನು ನಾವು ಈ ಥರ ಮಾಡ್ಬೇಕಾ, ಆ ಥರ ಮಾಡ್ಬೇಕಾ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಏನಂತಿದ್ದಾರೆ ಅಂದರೆ, ಮನುಷ್ಯ ಪ್ರಜ್ಞೆಯಿಂದ ಮಾಡಬೇಕು. ಒಂದು ಕೆಲಸ ಮಾಡ್ತಾರೆ ಅಂದರೆ ಯಾವ ಥರಪ್ಪ ಅಂದರೆ ಶ್ರದ್ಧೆಯಿಂದ ಅಂದರೆ ಒಂದು ಕೆಲಸವನ್ನು ನಾವು ಒಪ್ಕೊಂಡಿದಾಗ ಅದನ್ನು ಸಂಪೂರ್ಣವಾಗಿ ಗೊಳಿಸ್ಬೇಕು. ಮತ್ತು ಅದನ್ನು ಏನೇ ಆಗಲಿ ಮತ್ತು ಅದು ಕೆಲಸ ರಿಟರ್ನ್ ಬಂದ್ರೂ ಮಾಡ್ತೀವಿ, ನೋಡ್ತೀವಿ ಅಂತ ನಮ್ಮ ಒಂದು ಸಂಕಲ್ಪವನ್ನು ನಾವು ತೊಡಗಿರಬೇಕು. ಹಾಗಾಗಿ ಇವತ್ತಿನ ಶ್ಲೋಕದಲ್ಲಿ ನಮ್ಮ ಕೆಲಸವನ್ನು ಯಾವ ಥರ ರೂಪಿಸ್ಕೊಳ್ಬೇಕು, ಯಾವುದೋ ಒಂದು ಕೆಲಸ ಆಗಲಿ ಆರಂಭ ಮಾಡೋದಕ್ಕಿಂತ ಮುಂಚೆನೇ ಯೋಚನೆ ಮಾಡಬೇಕು ಮತ್ತು ಒಂದು ಗುರಿಯನ್ನು ದೃಢವಾಗಿ ಹೇಗೆ ತಗೋಬೇಕು ಅಂತ ಅದು ಸಂಪೂರ್ಣ ನಮಗೆ ಜ್ಞಾನ ತಿಳಿದಿದೆ. ಮತ್ತು ಇವತ್ತಿನ ಶ್ಲೋಕಗಳನ್ನು ನಿಮಗೆ ತಿಳಿದಿದೆ ಮತ್ತು ಅದರ ಜ್ಞಾನ ನಿಮಗೆ ಮುಟ್ಟಿದೆ ಅಂತ ತಿಳ್ಕೊತೀವಿ. ಮತ್ತು ಇವತ್ತಿನ ಏನಾದರೂ ನಮ್ಮ ಕಡೆಯಿಂದ ತಪ್ಪಾದರೆ ಎಲ್ಲರೂ ಕ್ಷಮಿಸಬೇಕು. ಮತ್ತು ಇವತ್ತಿನ ದಿನನಿತ್ಯದಲ್ಲಿ ಶ್ಲೋಕಗಳನ್ನು ಓದಿದ್ದೀವಿ. ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಒತ್ತಿ, ನನ್ನ ವಿಡಿಯೋ ನಿಮ್ಮ ನೋಟಿಫಿಕೇಶನ್ ಬರುತ್ತೆ.
ಮತ್ತು ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನಮ್ಮ ಒಂದು ಚಾನಲನ್ನು ದೊಡ್ಡ ಮಟ್ಟಕ್ಕೆ ಒಯ್ಯಬಹುದು. ಇನ್ನಷ್ಟು ಜನಗಳಿಗೆ ಶ್ಲೋಕಗಳನ್ನು ತಿಳಿಸೋಣ. ಮತ್ತು ಇವತ್ತಿನ ದಿನಗಳಲ್ಲಿ ಶ್ಲೋಕಗಳು ಬಹಳ ಕಮ್ಮಿ ಆಗಿವೆ, ಹಾಗಾಗಿ ಎಲ್ಲರಿಗೂ ತಿಳಿಸೋಣ ನಮ್ಮ ಜ್ಞಾನವನ್ನು. ಮತ್ತು ಇವತ್ತಿನ ಶ್ಲೋಕಗಳಲ್ಲಿ ಎಲ್ಲ ಮುಕ್ತಾಯಗೊಳಿಸುವ ಮೊದಲು ಒಂದು ಕೃಷ್ಣನ ಜಪ ಮಾಡಿ ಮುಕ್ತಾಯಗೊಳಿಸೋಣ. ಒಂದು ಸಣ್ಣ ಕೃಷ್ಣನ ಜಪ ಮಾಡಿ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ಹರೇ ರಾಮ 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 ರಾಮ. ಎಲ್ಲರಿಗೂ ರಾಧೆ ರಾಧೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಶ್ಲೋಕಗಳು ಮುಕ್ತಾಯಗೊಳಿಸ್ತೀನಿ ಮತ್ತು ನಾಳಿನ 41ನೇ ಮತ್ತು 42ನೇ ಮತ್ತು 43ನೇ ಶ್ಲೋಕಕ್ಕೆ ನಾನು ನಿಮಗೆ ಬರ್ತೀನಿ, ಶ್ಲೋಕಗಳನ್ನು ಹೇಳ್ತೀನಿ. ಓಕೆ ಬಾಯ್. ನಾನು ನಿಮ್ಮ ಕನ್ನಡಿಗ. ನಮಸ್ಕಾರ ಎಲ್ಲರಿಗೂ.